ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ದ ವಿಲ್ ಆಫ್ ಸ್ಯಾಕ್ರಿಫೈಸ್ ಅಂದ್ರೆ ಭಗತ್ ಸಿಂಗ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ಒಳಗೊಂಡಿರ್ತಕ್ಕಂತಹ ಒಂದು ಲೆಸನ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಗತ್ ಸಿಂಗ್ ಅವರು ತುಂಬಾನೇ ಚಿಕ್ಕ ಏಜ್ ಅಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣವನ್ನ ಅರ್ಪಿಸಿದ್ರು. ಸೊ ಇಂತಹದೆಷ್ಟೋ ವ್ಯಕ್ತಿಗಳು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನವನ್ನಾಗಿ ಕೊಟ್ಟಿದ್ದಾರೆ. ಸೊ ದ ವಿಲ್ ಆಫ್ ಸ್ಯಾಕ್ರಿಫೈಸ್ ಅಂದ್ರೆ ತ್ಯಾಗ ಅಂತೇಳಿ. ಸೊ ಏನು ಭಗತ್ ಸಿಂಗ್ ಅವರಿಗೆ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗವನ್ನ ಮಾಡ್ತಕ್ಕಂತಹ ಮನಸ್ಸನ್ನ ಅವರು ಹೊಂದಿದ್ರು, ಅದರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ. ಬನ್ನಿ ಅವರ ಒಂದು ಜೀವನ ಚರಿತ್ರೆಯನ್ನ ನಾವು ಇಲ್ಲಿ ಸಿಂಪಲ್ ಆಗಿ ಈ ಒಂದು ಲೆಸನ್ ಸಹಾಯದಿಂದ ತಿಳ್ಕೊಳ್ಳೋಣ. ಫಸ್ಟ್ ಪ್ಯಾರಾಗ್ರಾಫ್ ನೋಡಿ. ಭಗತ್ ಸಿಂಗ್ ವಾಸ್ ಬಾರ್ನ್ ಆನ್ ಸೆಪ್ಟೆಂಬರ್ 27, 1907 ಇನ್ ಖಾಟ್ಕರ್ ಕಾಲನ್, ಪಂಜಾಬ್ ಇನ್ ಬ್ರಿಟಿಷ್ ಇಂಡಿಯಾ. ಎಸ್, ಭಗತ್ ಸಿಂಗ್ ಅವರು 1907 ಸೆಪ್ಟೆಂಬರ್ 27 ಖಾಟ್ಕರ್ ಕಾಲನ್ ಅಂತಕ್ಕಂತಹ ಪಂಜಾಬ್ನ ಒಂದು ಸ್ಥಳದಲ್ಲಿ ಜನಿಸ್ತಾರೆ. ಆಗ ನಮ್ಮ ಭಾರತ ದೇಶ ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಟ್ಟಿರುತ್ತೆ. ಹಿಸ್ ಗ್ರ್ಯಾಂಡ್ ಫಾದರ್ ಅರ್ಜಾನ್ ಸಿಂಗ್, ಫಾದರ್ ಕಿಶನ್ ಸಿಂಗ್ and uncle Ajit Singh were all active in the freedom struggle. ಎಸ್, ಇವರ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನು ನೋಡ್ತಾ ಇದ್ದೇವೆ. ಗ್ರ್ಯಾಂಡ್ ಫಾದರ್ ಆಗಿದ್ದಂತಹ ಅರ್ಜನ್ ಸಿಂಗ್ ಇರ್ಬೋದು, ಅಥವಾ ಫಾದರ್ ಕಿಶನ್ ಸಿಂಗ್ ಇರ್ಬೋದು, ಮತ್ತು ಅಂಕಲ್ ಅಜಿತ್ ಸಿಂಗ್, ಇವರೆಲ್ಲರೂ ಕೂಡ ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹೋರಾಡ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಇವರ ವಂಶದಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲುದಾರಿಕೆಯನ್ನ ಹೊಂದಿದ್ರು ಅಂತಾನೆ ನಾವು ತಿಳ್ಕೋಬಹುದಾಗಿದೆ. ಸೊ ಇವರ ಪ್ರಭಾವದಿಂದಲೇ ಭಗತ್ ಸಿಂಗ್ ಕೂಡ ಮುಂದೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ. Young Bhagat Singh came in contact with some well-known political leaders like Lala Lajpat Rai and Ras Bihari Bose while studying at the local DAV school in Lahore. ಎಸ್, ಇವರು ಏನು ಇನ್ನೂ ಸ್ಕೂಲ್ಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಲಾಹೋರಲ್ಲಿ ಇವರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಮತ್ತು ಇವರು ಕಲಿತಕ್ಕಂತಹ ಶಾಲೆಯ ಹೆಸರು ಏನಪ್ಪ ಅಂದ್ರೆ DAV ಸ್ಕೂಲ್ ಅಂತಕ್ಕಂಥದ್ದು. 1916 ಇವರು ಮಹಾ ವ್ಯಕ್ತಿಗಳ ಒಂದು ಕಾಂಟ್ಯಾಕ್ಟ್ಗೆ ಬರ್ತಾರೆ. ಅಂದ್ರೆ ಸುಪ್ರಸಿದ್ಧ ವ್ಯಕ್ತಿಗಳಾಗಿರ್ತಾರೆ. ಅವರು ಪೊಲಿಟಿಕಲ್ ಲೀಡರ್ಸ್ ಅಂದ್ರೆ ರಾಜಕೀಯ ನಾಯಕರಾಗಿರ್ತಾರೆ. ಸೊ ಅವ್ರು ಯಾರಪ್ಪ ಅಂದ್ರೆ ಲಾಲಾ ಲಜಪತ್ ರಾಯ್ ಮತ್ತು ರಾಸ್ ಬಿಹಾರಿ ಬೋಸ್. ಸೊ ಈ ಎರಡು ಹೆಸರುಗಳನ್ನ ನೆನಪಿಟ್ಕೊಳ್ಳಿ, ಲಜಪತ್ ರಾಯ್ ಮತ್ತು ರಾಸ್ ಬಿಹಾರಿ ಬೋಸ್. ಸೊ ಇಂತಹ ಮಹಾನ್ ವ್ಯಕ್ತಿಗಳ ಜೊತೆ ಇವ್ರಿಗೆ ಕಾಂಟ್ಯಾಕ್ಟ್ ಬರುತ್ತೆ. ಇನ್ನು ಸ್ಕೂಲಲ್ಲಿ ಓದ್ಲಿಕ್ಕೆ ಹೋಗ್ತಾ ಇದ್ರಲ್ವಾ, ಅದೇ ಸಂದರ್ಭದಲ್ಲಿನೇ. In response to Mahatma Gandhi's call for non-cooperation against British rule in 1921, Bhagat Singh left his school. 1921 ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಲ್ಲೇ ಅಗ್ರಗಣ್ಯ ಅಂತ ನಾವೇನ್ ಕರಿತೀವೋ ಮಹಾತ್ಮ ಗಾಂಧೀಜಿಯವರು ಒಂದು ಕರೆಯನ್ನ ಕೊಡ್ತಾರೆ. ಅದೇನಪ್ಪ ಅಂದ್ರೆ ನಾನ್ ಕೋಆಪರೇಷನ್ ಅಂದ್ರೆ ಅಸಹಕಾರ ಚಳುವಳಿ ಅಂತ ನಾವು ಕರಿತೇವೆ. ಅಂದ್ರೆ ಬ್ರಿಟಿಷರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಹಕಾರವನ್ನ ಅವರ ಆಡಳಿತದಲ್ಲಿ ಕೊಡದೇನೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು. ಸೊ ಇದಕ್ಕೂ ಕೂಡ ಭಗತ್ ಸಿಂಗ್ ಅವರು ಒಂದು ರೆಸ್ಪಾನ್ಸ್ ಅನ್ನ ಕೊಡ್ತಾರೆ. ಆ ಒಂದು ಶಾಲೆಯನ್ನ ಬಿಡುವುದರ ಮೂಲಕ ಇವರೇನು ಬ್ರಿಟಿಷ್ ಸ್ಕೂಲ್ಗೆ ಹೋಗ್ತಾ ಇದ್ರೋ ಅದನ್ನ ಬಿಟ್ಬಿಡ್ತಾರೆ. ಅಂಡ್ ಜಾಯಿಂಡ್ ದ ನ್ಯಾಷನಲ್ ಸ್ಕೂಲ್ ಅಟ್ ಲಾಹೋರ್, ರಾಷ್ಟ್ರೀಯ ಸ್ಕೂಲ್ ಅಂತ ಇರುತ್ತೆ ಲಾಹೋರಲ್ಲಿ, ಅಲ್ಲಿಗೆ ಜಾಯಿನ್ ಆಗ್ತಾರೆ. ದಿಸ್ ಸ್ಕೂಲ್ ವಾಸ್ ಎ ಸೆಂಟರ್ ಆಫ್ ರೆವಲ್ಯೂಷನರಿ ಆಕ್ಟಿವಿಟೀಸ್. ರೆವಲ್ಯೂಷನರಿ ಆಕ್ಟಿವಿಟೀಸ್ ಅಂದ್ರೆ ಕ್ರಾಂತಿಕಾರಿ ಚಟುವಟಿಕೆಗಳು ಅಂತ. ಅಂದ್ರೆ ಭಾರತ ಸಂಗ್ರಾಮಕ್ಕಾಗಿ ಅನೇಕ ವ್ಯಕ್ತಿಗಳು ಅಲ್ಲಿ ಸೀಕ್ರೆಟ್ ಆಗಿ ಕ್ರಾಂತಿಕಾರಿಕ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ. ಸೊ ಅಂತಹ ಶಾಲೆಗೆ ಇವರು ಸೇರ್ಕೊಳ್ತಾ ಇದ್ದಾರೆ. Here he came in contact with revolutionaries such as Bhagavati Charan, Sukhdev and others. ಎಸ್, ಅಲ್ಲೂ ಕೂಡ ಅಂದ್ರೆ ಈ ಲಾಹೋರ್ ನ್ಯಾಷನಲ್ ಸ್ಕೂಲ್ ಅಲ್ಲೂ ಕೂಡ ಕೆಲವೊಂದಿಷ್ಟು ಸುಪ್ರಸಿದ್ಧ ರೆವಲ್ಯೂಷನರೀಸ್ ಇರ್ತಾರೆ, ಕ್ರಾಂತಿಕಾರಿಗಳು ಇರ್ತಾರೆ. ಅವರ ಒಂದು ಕಾಂಟ್ಯಾಕ್ಟ್ಗೆ ಭಗತ್ ಸಿಂಗ್ ಅವರು ಬರ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಇಲ್ಲಿ ಹೆಸರುಗಳನ್ನ ನಾವು ನೋಡ್ತೇವೆ. ಭಗವತಿ ಚರಣ್ ಅಂತಕ್ಕಂತಹ ವ್ಯಕ್ತಿ ಇರಬಹುದು, ಸುಖದೇವ್ ಇರಬಹುದು, ಮತ್ತು ಬೇರೆ ಬೇರೆ ಇದೇ ರೀತಿಯ ರೆವಲ್ಯೂಷನರೀಸ್ ಒಂದು ಕಾಂಟ್ಯಾಕ್ಟ್ಗೆ ಭಗತ್ ಸಿಂಗ್ ಅವರು ಬರ್ತಾರೆ. He became a member of the Hindustan Republican Association formed by the revolutionaries of Uttar Pradesh. ಉತ್ತರ ಪ್ರದೇಶದ ಅನೇಕ ಕ್ರಾಂತಿಕಾರಿಗಳು ಏನು ಮಾಡಿರ್ತಾರಪ್ಪ ಅಂದ್ರೆ ಒಂದು ಸಂಸ್ಥೆಯನ್ನು ಕಟ್ಕೊಂಡಿರ್ತಾರೆ. ಅದೇನಪ್ಪ ಅಂದ್ರೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತೇಳಿ.
ಸೊ ಈ ಎಲ್ಲ ಉತ್ತರ ಪ್ರದೇಶದ ಈ ಕ್ರಾಂತಿಕಾರಿಗಳು ಏನು ಈ ಒಂದು ಸಂಸ್ಥೆಯನ್ನು ಕಟ್ಕೊಂಡಿದ್ರು ಅದರ ಒಂದು ಮೆಂಬರ್ ಆಗಿ ಒಂದು ಸದಸ್ಯತ್ವವನ್ನು ಭಗತ್ ಸಿಂಗ್ ಅವರು ಪಡ್ಕೊಳ್ತಾರೆ. ದೇರ್ ಹಿ ವಾಸ್ ಇನಿಷಿಯೇಟೆಡ್ ಇನ್ ಟು ದೇರ್ ಫೈರ್ ಬ್ರ್ಯಾಂಡ್ ಆಕ್ಟಿವಿಟೀಸ್. ಇಲ್ಲಿಂದಾನೇ ಅವರು ತಮ್ಮ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಆರಂಭಿಸ್ತಾರೆ. ಇನ್ನು ಥರ್ಡ್ ಪ್ಯಾರಾಗ್ರಾಫ್, ದ ರೆವಲ್ಯೂಷನರೀಸ್ ವರ್ ಬ್ರ್ಯಾಂಡೆಡ್ ಆಸ್ ಟೆರರಿಸ್ಟ್ಸ್ ಬೈ ದ ಬ್ರಿಟಿಷ್ ಗವರ್ನಮೆಂಟ್. ಈ ಒಂದು ಕ್ರಾಂತಿಕಾರಿಗಳನ್ನು ಬ್ರಿಟಿಷರು ಒಂದು ಹೆಸರಿನಿಂದ ಕರೀತಾರೆ. ನಾವೇನೋ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ನಾವು ಕರಿತೇವೆ, ಆದರೆ ಬ್ರಿಟಿಷರು ಟೆರರಿಸ್ಟ್ ಅಂದರೆ ಉಗ್ರಗಾಮಿಗಳು ಅಂತಕ್ಕಂತಹ ಒಂದು ಹೆಸರನ್ನು ಈ ಕ್ರಾಂತಿಕಾರಿಗಳಿಗೆ ಇಡ್ತಾರೆ. ಯಾಕೆಂದರೆ ಅಷ್ಟೊಂದು ಸಿಂಹ ಸ್ವಪ್ನವಾಗಿ ಅವರಿಗೆ ಇವರು ಕಾಡ್ತಾ ಇದ್ರು. ದೇ ಬಿಲೀವ್ಡ್ ದ್ಯಾಟ್ ದ ಬ್ರಿಟಿಷ್ ರೂಲ್ ವಾಸ್ ಅನ್ಜಸ್ಟ್ ಆ್ಯಂಡ್ ಅಪ್ರೆಸಿವ್. ಈ ಎಲ್ಲ ಕ್ರಾಂತಿಕಾರಿಗಳು ಏನಂತ ತಿಳ್ಕೊಂಡಿದ್ರು ಅಂದರೆ ಈ ಒಂದು ಬ್ರಿಟಿಷರ ನಮ್ಮ ಭಾರತ ದೇಶದ ಮೇಲೆ ಏನೋ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಬ್ರಿಟಿಷರು, ಅದು ಅನ್ಯಾಯಯುತವಾಗಿರ್ತಕ್ಕಂಥದ್ದು ಮತ್ತು ಅಪ್ರೆಸಿವ್ ಅಂದರೆ ಶೋಷಣೆಯನ್ನು ಈ ಬ್ರಿಟಿಷರು ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಅಂಥೇಳಿ ಇವರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರು. ಯಾಕೆಂದರೆ ನಮ್ಮ ದೇಶದ ಆಡಳಿತವನ್ನು ಮತ್ತೊಂದು ದೇಶದವರು ಬಂದು ಇಲ್ಲಿ ಆಡಳಿತ ಮಾಡ್ತಾರೆ ಅಂದರೆ ಅದು ಅನ್ಜಸ್ಟ್ ಮತ್ತು ಅಪ್ರೆಸಿವ್ ಖಂಡಿತ ಆಗಿರುತ್ತೆ. Therefore, it was legitimate on their part to use violence as a weapon to overthrow the foreigners. ಸೊ ಈ ರೀತಿ ಅನ್ಯಾಯವನ್ನು ಮತ್ತು ಶೋಷಣೆಯನ್ನು ಏನು ಬ್ರಿಟಿಷರು ಭಾರತದ ವ್ಯಕ್ತಿಗಳ ಮೇಲೆ ಅಂದರೆ ಭಾರತೀಯರ ಮೇಲೆ ಏನು ಮಾಡ್ತಾ ಇದ್ದಾರೋ ಸೊ ಅವರ ವಿರುದ್ಧ ಈ ಒಂದು ಹಿಂಸೆ ಅಂತಕ್ಕಂತಹ ಒಂದು ವೆಪನ್ ಅಂದರೆ ಆಯುಧ ಅಂತೇಳಿ. ಸೊ ಹಿಂಸೆ ಅಂತಕ್ಕಂತಹ ಒಂದು ವೆಪನನ್ನು ನಾವು ಯೂಸ್ ಮಾಡಿ ಅವರನ್ನು ಓವರ್ ಥ್ರೂ ದ ಫಾರಿನರ್ಸ್ ಅಂದರೆ ದೇಶವನ್ನು ಬಿಟ್ಟು ಓಡಿಸ್ತಕ್ಕಂಥದ್ದು ತಪ್ಪಲ್ಲ, ಅದೇ ಲೆಜಿಟಿಮೇಟ್ ಅಂದರೆ ಅದು ನ್ಯಾಯಯುತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಭಗತ್ ಸಿಂಗ್ ಅವರು ಹೇಳ್ತಾರೆ. ದೇ ಯೂಸ್ಡ್ ಬಾಂಬ್ಸ್ ಆ್ಯಂಡ್ ಗನ್ಸ್ ಅಗೇನ್ಸ್ಟ್ ದ ಬ್ರಿಟಿಷ್ ಆ್ಯಂಡ್ ರಾಬ್ಡ್ ದೇರ್ ಎಸ್ಟಾಬ್ಲಿಷ್ಮೆಂಟ್ಸ್. ಈ ಕ್ರಾಂತಿಕಾರಿಗಳು ಏನು ಮಾಡ್ತಾರೆ, ಬಾಂಬ್ಗಳನ್ನು ಯೂಸ್ ಮಾಡ್ತಾರೆ ಮತ್ತು ಗನ್ಗಳನ್ನು ಯೂಸ್ ಮಾಡಿ ಬ್ರಿಟಿಷರನ್ನ ರಾಬ್ ಕೂಡ ಮಾಡ್ತಾರೆ. ಅವರಿಂದ ಅನೇಕ ವಸ್ತುಗಳನ್ನು ಕೂಡ ದೋಸ್ತಾರೆ ಅವರ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಆಫೀಸ್ಗಳಿಂದ. Their ideas differed from the Gandhian idea of a freedom movement based on non-violence or ahimsa. ಎಸ್, ಗಾಂಧೀಜಿಯವರು ಏನು ಮಾಡ್ತಾ ಇದ್ರು ಅಂದರೆ ಹಿಂಸೆ ಬೇಡ, ಅಹಿಂಸೆಯಿಂದ ನಾವು ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತೇಳಿ ಅವರು ಬ್ರಿಟಿಷರಿಗೆ ಯಾವುದೇ ರೀತಿಯ ಹಿಂಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಆದರೆ ಭಗತ್ ಸಿಂಗ್ ಅವರ ದಾರಿ ಡಿಫ್ರೆಂಟ್ ಆಗಿರುತ್ತೆ. ಈ ರೆವಲ್ಯೂಷನರೀಸ್ ಏನಿದ್ರು ಕ್ರಾಂತಿಕಾರಿಗಳು ಇವರೆಲ್ಲರೂ ಕೂಡ ಗಾಂಧೀಜಿಯವರ ನಾನ್ ವೈಲೆನ್ಸ್ ಏನಿತ್ತು ಅಥವಾ ಅಹಿಂಸಾ ಅಂತ ಏನು ಅವರು ಪಾಲನೆ ಮಾಡ್ತಾ ಇದ್ರು ಅದನ್ನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಕಂಪ್ಲೀಟ್ ಆಗಿ ಇವರ ಐಡಿಯಾಗಳು ಅಂದರೆ ವಿಚಾರಗಳು ಡಿಫ್ರೆಂಟ್ ಆಗಿರ್ತವೆ. Bhagat Singh is remembered today not only as a bold revolutionary figure but also as a great thinker. ಕೇವಲ ಇವರೊಬ್ಬ ಕ್ರಾಂತಿಕಾರಿಯಾಗಿ ಮಾತ್ರ ನಾವು ಇವರನ್ನು ನೋಡೋದಿಲ್ಲ, ಒಬ್ಬ ಗ್ರೇಟ್ ಥಿಂಕರ್ ಅಂದರೆ ಒಬ್ಬ ವಿಚಾರವಾದಿಯಾಗಿಯೂ ಕೂಡ ಇವರನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಯಾಕೆಂದರೆ ಇವರ ಒಂದಿಷ್ಟು ವಿಚಾರಗಳು ಸಮಾಜಕ್ಕೆ ಒಳಿತನ್ನು ಮಾಡ್ತಕ್ಕಂತಹದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. He was steeped in the best traditions of socialistic ಥಾಟ್ ಅಂದರೆ ಸಮಾಜವಾದಿ ವಿಚಾರಗಳನ್ನು ಇವರು ಹೊಂದಿರ್ತಾರೆ. ದ್ಯಾಟ್ ಥಿಯರಿ ಅಡ್ವೊಕೇಟೆಡ್ ಕಲೆಕ್ಟಿವ್ ಆರ್ ಸ್ಟೇಟ್ ಓನರ್ಶಿಪ್ ಆಫ್ ದ ಮೀನ್ಸ್ ಆಫ್ ಪ್ರೊಡಕ್ಷನ್, ದ್ಯಾಟ್ ಈಸ್ ಲ್ಯಾಂಡ್, ಲೇಬರ್ ಆ್ಯಂಡ್ ಕ್ಯಾಪಿಟಲ್. ಎಸ್, ಲ್ಯಾಂಡ್ ಇರ್ಬೋದು, ಲೇಬರ್ ಇರ್ಬೋದು ಅಂದರೆ ಕಾರ್ಮಿಕರು ಅಂತ ನಾವು ಇಲ್ಲಿ ಕರಿತೇವೆ, ಕ್ಯಾಪಿಟಲ್ ಇವೆಲ್ಲವೂ ಕೂಡ ಓನರ್ಶಿಪ್ ಆಫ್ ದ ಸ್ಟೇಟ್ ಅಂದರೆ ಸ್ಟೇಟ್ ಓನರ್ಶಿಪ್ಪಲ್ಲಿ ಇರಬೇಕು, ರಾಜ್ಯದ ಒಡೆತನದಲ್ಲಿ ಇರಬೇಕು, ಯಾವುದೇ ಒಬ್ಬ ವ್ಯಕ್ತಿಯ ಒಡೆತನದಲ್ಲಿ ಇರಬಾರ್ದು ಅಂತಕ್ಕಂತಹ ಒಂದು ಸಮಾಜವಾದಿ ವಿಚಾರಗಳನ್ನು ಭಗತ್ ಸಿಂಗ್ ಅವರು ಅಂದಿನ ಕಾಲದಲ್ಲಿನೇ ಹೊಂದಿರ್ತಾರೆ. ದಿಸ್ ಈಸ್ ಬಾರ್ನ್ ಔಟ್ ಇನ್ ದ ನ್ಯೂಮರಸ್ ಲೆಟರ್ಸ್. ಅವರ ಈ ಒಂದು ವಿಚಾರಗಳನ್ನು ಅವರ ಲೆಟರ್ಗಳಲ್ಲಿ ನಾವು ಕಾಣ್ತೇವೆ. ಪಾಂಪ್ಲೆಟ್ಸ್ ಆ್ಯಂಡ್ ಆರ್ಟಿಕಲ್ಸ್, ಪಾಂಪ್ಲೆಟ್ ಮತ್ತು ಆರ್ಟಿಕಲ್ಸ್ಗಳಲ್ಲೂ ಕೂಡ ತಮ್ಮ ವಿಚಾರಗಳನ್ನು ಅವರು ಬರೆದಿರ್ತಾರೆ. That he wrote in the course of a short but turbulent life in prison. ಎಸ್, ಅವರು ಈ ಒಂದು ಪಾಂಪ್ಲೆಟ್ಗಳಿಗೆ ಮತ್ತು ಲೆಟರ್ಗಳಿಗೆ ಏನೋ ಆರ್ಟಿಕಲ್ಸನ್ನು ಬರಿತಾ ಇದ್ರು. ಅದು ಎಲ್ಲಿಂದಪ್ಪ ಅಂದರೆ ಇವರೇನು ಜೈಲಿಗೆ ಹೋಗಿರ್ತಾರೋ ಅಂದರೆ ಕಡಿಮೆ ಸಮಯ ಇವರು ಜೈಲಿನಲ್ಲಿ ಬಂಧಿತರಾಗಿರ್ತಾರೆ, ಆ ಸಮಯದಲ್ಲಿ ಬರೆದಿರ್ತಕ್ಕಂತಹ ಲೆಟರ್ಗಳ ಸಹಾಯದಿಂದ ಇವರ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೋಬಹುದು. He wrote that revolution does not mean violence. ಎಸ್,
ಇವರ ಪ್ರಕಾರ ರೆವಲ್ಯೂಷನ್ ಅಥವಾ ಕ್ರಾಂತಿ ಅಂದ್ರೆ ಕೇವಲ ಹಿಂಸೆಯನ್ನು ಕೊಡುವುದು ಅಲ್ಲ, ಬಟ್ ದ ಸ್ಪಿರಿಟ್ ಆಫ್ ಫ್ರೀಡಮ್, ಸ್ವಾತಂತ್ರ್ಯಕ್ಕಾಗಿರ್ತಕ್ಕಂತಹ ಒಂದು ಅದು ಸ್ಪಿರಿಟ್ ಆಗಿದೆ, ಇಚ್ಛೆ ಆಗಿದೆ. ದ ಲಾಂಗಿಂಗ್ ಫಾರ್ ಎ ಚೇಂಜ್ ಫಾರ್ ದ ಬೆಟರ್, ಎಸ್, ಉತ್ತಮಕ್ಕಾಗಿ, ಉತ್ತಮ ಸಮಾಜದ ಒಂದು ಬದಲಾವಣೆಗೆ ಅದೊಂದು ದಾರಿ ಅಂತೇಳಿ ಇವರು ಅನ್ಕೊಳ್ತಿರ್ತಾರೆ. ಅವರ ವಿಚಾರಗಳನ್ನು ನಾವು ಆ ಒಂದು ಪಾಂಪ್ಲೆಟ್ಸ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಇಂತಹ ವಿಚಾರಗಳನ್ನು ಕಾಣ್ತೇವೆ. ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್, ದ ಇನ್ಸಿಡೆಂಟ್ ದಟ್ ಬ್ರಾಟ್ ಅ ಟೋಟಲ್ ಚೇಂಜ್ ಇನ್ ದ ಲೈಫ್ ಆಫ್ ಭಗತ್ ಸಿಂಗ್ ವಾಸ್ ದ ಬ್ರೂಟಲ್ ಅಟ್ಯಾಕ್ ಬೈ ದ ಪೊಲೀಸ್ ಆನ್ ವೆಟರನ್ ಫ್ರೀಡಮ್ ಫೈಟರ್ ಲಾಲಾ ಲಜಪತ್ ರಾಯ್ ಎಟ್ ಆಂಟಿ ಬ್ರಿಟಿಷ್ ಪ್ರೊಸೆಷನ್. ಎಸ್, ಒಂದು ಪ್ರೊಸೆಷನ್ ಅಂದರೆ ಮೆರವಣಿಗೆ ಅಂತೇಳಿ. ಸೊ ಒಂದು ಮೆರವಣಿಗೆ ಹೊರಟಿರ್ತಾರೆ, ಅದರಲ್ಲಿ ಲಜಪತ್ ರಾಯ್ ಅವರು ಪಾಲ್ಗೊಂಡಿರ್ತಾರೆ. ಸೊ ಇವರೇನು ಮೆರವಣಿಗೆ ಹೋಗ್ತಾ ಇರ್ತಾರೋ ಇದೇ ಯಾವುದರ ವಿರುದ್ಧಪ್ಪ ಅಂದರೆ ಬ್ರಿಟಿಷರ ಒಂದು ಆಳ್ವಿಕೆಯ ವಿರುದ್ಧ, ಅವರ ಅನ್ಯಾಯದ ವಿರುದ್ಧ ಈ ಒಂದು ಪ್ರೊಸೆಷನ್ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬ್ರಿಟಿಷರು ಲಾಲಾ ಲಜಪತ್ ರಾಯ್ ಅವರ ಮೇಲೆ ದಾಳಿ ಮಾಡಿ ಅವರನ್ನು ಸಾಯಿಸಿಬಿಡ್ತಾರೆ, ಅಂದರೆ ಲಾಲಾ ಲಜಪತ್ ರಾಯ್ ಅವ್ರನ್ನ ಕೊಂದ್ಬಿಡ್ತಾರೆ. ಇದು ಭಗತ್ ಸಿಂಗ್ ಅವರ ಮೇಲೆ ತುಂಬಾನೇ ಪ್ರಭಾವವನ್ನು ಬೀರುತ್ತೆ. ಇಟ್ ರಿಸಲ್ಟೆಡ್ ಇನ್ ದ ಡೆತ್ ಆಫ್ ಲಜಪತ್ ರಾಯ್ ಆನ್ ನವೆಂಬರ್ 17, 1928. 1928ರಲ್ಲಿ ಈ ದಾಳಿಯಲ್ಲಿ ಲಜಪತ್ ರಾಯ್ ಅವರು ಸತ್ತು ಹೋಗ್ಬಿಡ್ತಾರೆ ಇನ್ ಲಾಹೋರ್ನಲ್ಲಿ ಈ ಘಟನೆ ನಡೆಯುತ್ತೆ. ಭಗತ್ ಸಿಂಗ್ ಡಿಟರ್ಮೈನ್ಡ್ to avenge Lajpat Roy's death by shooting the British official responsible for the killing, Deputy Inspector General Scott. Yes, General Scott ಈ ಒಂದು ದಾಳಿಗೆ ಕಾರಣೀಕರ್ತನಾಗಿರ್ತಾನೆ. ಸೊ ಅವನನ್ನ ಕೊಂದು ನಾನು ಸೇಡನ್ನು ತೀರಿಸಿಕೊಳ್ಳಬೇಕು ಅಂತಕ್ಕಂತಹ ಮಹಾನ್ ಇಚ್ಛೆಯನ್ನು ಭಗತ್ ಸಿಂಗ್ ಅವರು ಹೊಂದಿರ್ತಾರೆ. ಏನಾದರೂ ಮಾಡಿ ನಾನು ಸೇಡು ತೀರಿಸಿಕೊಳ್ಳಬೇಕು ಅಂತೇಳಿ ಅವನ ಮೇಲೆ ದಾಳಿ ಮಾಡೋ ಒಂದು ಪ್ಲಾನ್ ಮಾಡ್ತಾರೆ. ಹಿ ಶಾಟ್ ಡೌನ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸ್ಯಾಂಡರ್ಸ್ ಇನ್ಸ್ಟೆಡ್. ಎಸ್ ನೋಡಿ, ಆ ಸ್ಕಾಟನ್ನು ಕೊಲ್ಲೋದ್ರ ಬದಲಾಗಿ ಭಗತ್ ಸಿಂಗ್ ಅವರು ಏನು ಮಾಡಿಬಿಡ್ತಾರೆ ಅಂದರೆ ಸ್ಯಾಂಡರ್ಸ್ ಅಂತಕ್ಕಂಥವನು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಗಿರ್ತಾನೆ, ಅವನ ಮೇಲೆ ದಾಳಿ ಮಾಡಿ ಅವನನ್ನು ಕೊಂದ್ಬಿಡ್ತಾರೆ. ಅವ್ರಿಗೆ ಅವನೇನೆ ಅಂದರೆ ಸ್ಯಾಂಡರ್ಸೇ ಸ್ಕಾಟ್ ಅಂತ ಅವರು ಮಿಸ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಮಿಸ್ಟೇಕಿಂಗ್ ಹಿಮ್ ಫಾರ್ ಸ್ಕಾಟ್. ಹಿ ಥ್ರೂ ಬಾಂಬ್ಸ್ ಇನ್ ದ ಸೆಂಟ್ರಲ್ ಅಸೆಂಬ್ಲಿ ಹಾಲ್ ವೈಲ್ ದ ಅಸೆಂಬ್ಲಿ ವಾಸ್ ಇನ್ ಸೆಷನ್. ಅಸೆಂಬ್ಲಿ ಅಂದರೆ ಸಂಸತ್ತು ಏನು ಅಧಿವೇಶನಕ್ಕೆ ಸೇರಿರುತ್ತೋ ಆ ಸಂದರ್ಭದಲ್ಲಿ ಆ ಅಧಿವೇಶನದ ಮೇಲೆ ಬಾಂಬ್ ದಾಳಿಯನ್ನು ಕೂಡ ಇವರು ಮಾಡ್ತಾರೆ. ದ ಬಾಂಬ್ಸ್ ಡಿಡ್ ನಾಟ್ ಹರ್ಟ್ ಎನಿವನ್. ಈ ಬಾಂಬ್ ದಾಳಿಯಲ್ಲಿ ಯಾರು ಕೂಡ ಸಾಯೋದಿಲ್ಲ. ಬಟ್ ದ ನಾಯ್ಸ್ ದೇ ಮೇಡ್ ವಾಸ್ ಲೌಡ್ ಎನಫ್ ಟು ವೇಕ್ ಅಪ್ ಆನ್ ಎನ್ಸ್ಲೇವ್ಡ್ ನೇಷನ್ ಫ್ರಮ್ ಅ ಡೀಪ್ ಸ್ಲಂಬರ್. ಎಸ್, ಆ ದಾಳಿಯಲ್ಲಿ ಯಾರು ಕೂಡ ಸಾಯದೇ ಇದ್ರೂ ಕೂಡ ನಮ್ಮ ಭಾರತ ದೇಶದ ಜನಗಳಿಗೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಬೇಕು ಅಂತಕ್ಕಂತಹ ಒಂದು ಕಿಚ್ಚನ್ನು ಅದು ಹೊತ್ತಿಸ್ತಾ ಇದೆ. ಫ್ರಮ್ ಎ ಡೀಪ್ ಸ್ಲಂಬರ್ ಅಂದರೆ ಮಲಗಿರ್ತಕ್ಕಂತಹ ಜನಗಳನ್ನು ಆ ಒಂದು ಸೌಂಡ್ ಎಚ್ಚರಿಸ್ತಾ ಇದೆ, ಅಂದರೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಫಾರ್ ಆಲ್ ದ ಅಗ್ರೆಸಿವ್ ಆಕ್ಟಿವಿಟೀಸ್ ಹಿ ವಾಸ್ ಟ್ರೈಡ್ ಬೈ ದ ಬ್ರಿಟಿಷ್ ಕೋರ್ಟ್ಸ್ ಇನ್ ಇಂಡಿಯಾ. ಎಸ್, ಆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂದರೆ ಇವರನ್ನು ಕೋರ್ಟ್ಗೆ ಎಳೆಯುತ್ತೆ, ಅಂದರೆ ನ್ಯಾಯಾಂಗದ ಒಂದು ವಿಷಯಕ್ಕೆ ಒಳಪಡಿಸ್ತಾ ಇದೆ, ಅಂದರೆ ವಿಚಾರಣೆ ಮಾಡುತ್ತೆ. ಆ್ಯಂಡ್ ವಾಸ್ ಅವಾರ್ಡೆಡ್ ಡೆತ್ ಸೆಂಟೆನ್ಸ್. ಆ ಒಂದು ವಿಚಾರಣೆಯಲ್ಲಿ ಭಗತ್ ಸಿಂಗ್ ಅವರಿಗೆ ಡೆತ್ ಸೆಂಟೆನ್ಸ್ ಅಂದರೆ ಮರಣದಂಡನೆಯನ್ನು ಘೋಷಣೆ ಮಾಡಲಾಗುತ್ತೆ. ಡೆತ್ ಡಿಡ್ ನಾಟ್ ಡಿಟರ್ ಭಗತ್ ಸಿಂಗ್. ಎಸ್, ಆ ಒಂದು ಮರಣದಂಡನೆಯಿಂದ ಇವರು ಕುಗ್ಗಲಿಲ್ಲ ಅಥವಾ ಅವರು ಹೆದರ್ಕೊಳ್ಳಿಲ್ಲ. He kept the spark of freedom alive through his letters written from the jail cell. ಎಸ್, ಅವರ ವಿಚಾರಗಳೇನಿದ್ವೋ, ಈ ಒಂದು ಕ್ರಾಂತಿಯ ಕಿಡಿ ಏನಿತ್ತೋ ಅದನ್ನು ಜೈಲಿನಲ್ಲಿ ಇದ್ಕೊಂಡೇ ಅವರು ಮುಂದುವರಿಸ್ತಾರೆ ತಮ್ಮ ಒಂದು ಪತ್ರಗಳ ಮೂಲಕ. Thus he proved that the value of a man lies not in what he is capable of receiving but in what he is capable of giving. ಈ ಮೂಲಕ ಒಬ್ಬ ಮನುಷ್ಯನ ನಿಜವಾದ ಶಕ್ತಿ ಇರ್ತಕ್ಕಂಥದ್ದು ತೆಗೆದುಕೊಳ್ಳುವುದರಲ್ಲಿ ಅಲ್ಲ, ಕೊಡ್ತಕ್ಕಂಥದ್ರಲ್ಲಿ ಅಂತೇಳಿ ನಮ್ಮ ರೈಟರ್ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅವರು ಏನು ಶಿಕ್ಷೆಯನ್ನು ಪಡೆದುಕೊಂಡು ಜೈಲಿಗೆ ಹೋದರೂ ಕೂಡ ತಮ್ಮಲ್ಲಿರ್ತಕ್ಕಂತಹ ಸ್ವಾತಂತ್ರ್ಯದ ಕಿಚ್ಚನ್ನು ಅವರು ಕಳ್ಕೊಂಡಿರಲಿಲ್ಲ. ಅಲ್ಲಿಂದಾನೇ ಸ್ವಾತಂತ್ರ್ಯಕ್ಕಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ರು, ಹೋರಾಡ್ತಾ ಇದ್ರು. 2 of the letters that he wrote, one to his fellow freedom fighters and the other to his brother, tell us what kind of
ಫ್ರೀಡಮ್ ಫೈಟರ್ ಶಹೀದ್ ಭಗತ್ ಸಿಂಗ್ ವಾಸ್. ಎಸ್, ಅವರು ಬರೆದಿರ್ತಕ್ಕಂತಹ 2 ಲೆಟರ್ಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಒಂದು ಲೆಟರನ್ನು ಅವರು ತಮ್ಮ ಫೆಲೋ ಫ್ರೀಡಮ್ ಫೈಟರ್ ಅಂದರೆ ಅವ್ರ ಜೊತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂತಹ ವ್ಯಕ್ತಿಗೆ ಬರೆದಿರ್ತಕ್ಕಂಥದ್ದು, ಮತ್ತೊಂದು ಟು ಹೀಸ್ ಬ್ರದರ್, ತನ್ನ ಸಹೋದರನಿಗೆ ಬರೆದಿರ್ತಕ್ಕಂತಹ ಲೆಟರಲ್ಲಿ ಅವರ ಸ್ವಾತಂತ್ರ್ಯದ ಕಿಚ್ಚನ್ನು ನಾವು ಕಾಣ್ತೇವೆ. ಆ ಲೆಟರ್ಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಬೈ ಬಾಯ್.